ದೇವಾ ನೀನೇನೇ ಹೇಳು ನಾನ್ ಒಂದ್ ಮಾತಂತೂ ಒಪ್ಕೋತೀನಿ. ಏನು? ಚಿತ್ರದ ಕಾನ್ಸೆಪ್ಟ್ ಗಮನಿಸಿದ್ಯಾ? ಗಮನಿಸ್ತೆ ಯಾಕೆಂದ್ರೆ ಡೀಟೇಲ್ ಆಗಿ ಹುಡುಗಿರ್ ಮೇಲಲ್ವ ಇದ್ದಿದ್ದು. ಗಮನಿಸ್ತಿದ್ದೆ ಹೆಂಗಿರ್ತೀರ ನೀವೆಲ್ಲ ಹುಡುಗಿರು ಅಂತ. ಆಯ್ತು, ತಾಳ್ಮೆ, ನಾ ಅದನ್ನು ಒಪ್ಕೋತೀನಿ. ಯಾಕಂದ್ರೆ ಚಿತ್ರ ಸಾಮಾನ್ಯವಾಗಿ ನಾವು ಬೇರೆ ಬೇರೆ ರೀತಿಯಾದಂತಹ ಚಿತ್ರ ನೋಡಿರ್ತೀವಿ. ಅದ್ರಲ್ಲೂ ಡೆಬ್ಯೂಟಾನ್ ಡೈರೆಕ್ಟರ್ ಅಂದ ತಕ್ಷಣ ಆಯ್ಕೆ ಮಾಡ್ಕೊಳ್ಳುವಂತ ಚಿತ್ರ ಎಂತದಿರುತ್ತೆ? ಒಳ್ಳೆ ಫ್ಯಾಮಿಲಿ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡ್ಕೊಳ್ಳೋ ಸಿನಿಮಾ ಇರುತ್ತೆ, ಅಥವಾ ಮಾಸ್ ಆಡಿಯನ್ಸ್ ನ ಟಾರ್ಗೆಟ್ ಮಾಡುವಂತ ಸಿನಿಮಾ ಇರುತ್ತೆ, ಯೂತ್ ನ ಟಾರ್ಗೆಟ್ ಮಾಡೋ ಸಿನಿಮಾ ಇರುತ್ತೆ, ಇಲ್ಲ ಆಕ್ಷನ್ ಓರಿಯೆಂಟೆಡ್ ಇರುತ್ತೆ, ಅಥವಾ ಪ್ರೀತಿಗೆ ಹೆಚ್ಚು ವ್ಯಾಲ್ಯೂ ಕೊಟ್ಟು ತೋರಿಸುವಂತ ಸಿನಿಮಾಗಳಿರುತ್ತೆ. ಆದ್ರೆ ಈ ಚಿತ್ರದಲ್ಲಿ ಏನಪ್ಪ ಅಷ್ಟೊಂದು ವಿಶೇಷವಾದಂತಹ ಮಾಹಿತಿ ಅಂದ್ರೆ, ಚಿತ್ರದಲ್ಲಿ ಲವ್ ಅನ್ನುವಂತಹ ಕಾನ್ಸೆಪ್ಟ್ ಇದೆ, ಆದ್ರೆ ಆ ಲವ್ ಅಲ್ಲಿ ಇರುವಂತ ಎಲ್ಲಾ ಪ್ಲಸ್ ಪಾಯಿಂಟ್ಸ್ ನ, ಪಾಸಿಟಿವ್ ಪಾಯಿಂಟ್ಸ್ ನ ತೆಗೆದುಬಿಟ್ಟು ನೆಗೆಟಿವ್ ಆಸ್ಪೆಕ್ಟ್ಸ್ ಅಂದ್ರೆ ಪ್ರೀತಿಯಲ್ಲಿ ಮೋಸ ಹೇಗೆ ಹೋಗ್ತಾರೆ, ವಂಚನೆ ಹೇಗಾಗತ್ತೆ, ಯಾವೆಲ್ಲ ರೀತಿ ಮನುಷ್ಯನನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ನೋಡ್ತಾರೆ, ವ್ಯಾಲ್ಯೂನೇ ಇಲ್ದಂಗೆ ಹೆಂಗ್ ಮಾಡ್ತಾರೆ, ಪ್ರೀತಿಗೆ ಒಂದು ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಸಿಸ್ಟಮ್ ಅಲ್ಲಿ ಡಿ ವ್ಯಾಲ್ಯೂ ಹೇಗ್ ಮಾಡ್ತಾರೆ, ಇವೆಲ್ಲವನ್ನ ಚಿತ್ರದಲ್ಲಿ ತೋರಿಸುವಂತಹ ಒಂದು ಕಾನ್ಸೆಪ್ಟ್ ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಡೆಬ್ಯೂಟಾನ್ ಡೈರೆಕ್ಟರ್. ಸೊ ಈ ವಿಷಯಕ್ಕೆ, ಈ ರೀತಿಯಾದಂತಹ ಜಾನರ್ ಇರೋ ಮೂವಿಗೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು, ವಿಶೇಷವಾಗಿ ಡೈರೆಕ್ಟರ್ಗೆ. ಯಾಕಂದ್ರೆ ಚಿತ್ರದಲ್ಲಿ ಪ್ರೀತಿಗೆ ವ್ಯಾಲ್ಯೂನೇ ಇಲ್ಲದೆ ಟೋಟಲ್ ಆ ಒಂದು ಲವ್ ಅನ್ನೋ ಕಾನ್ಸೆಪ್ಟ್ ನ ಡಿ ವ್ಯಾಲ್ಯೂ ಮಾಡಿ ಕೇವಲ ಅದರಲ್ಲಿರುವಂತಹ ಮೋಸ ವಂಚನೆಗೆ ಹೆಚ್ಚು ಮಹತ್ವವನ್ನ ಕೊಟ್ಟಿದ್ದಾರೆ. ATM ಕಾರ್ಡ್ ತರ ಪ್ರೀತಿನ ಯೂಸ್ ಮಾಡ್ಕೊಂತಾರಲ್ಲ, ಆ ರೀತಿಯಾದಂತಹ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಈ ವಿಷಯದಲ್ಲಿ ಮೋಸ ವಂಚನೆ ಇವೆಲ್ಲ ಮಾಡುವಂತಹ ಒಂದು ಫಿಮೇಲ್ ಕ್ಯಾರೆಕ್ಟರೈಸೇಷನ್ ಇರುವಂತಹ ಹುಡುಗಿನ ಆ ಒಂದು ಲೀಡ್ ರೋಲ್ಗೆ ತಗೊಂಡಿದ್ದಾರೆ. ಅದ್ಭುತವಾದಂತಹ ಕ್ಯಾರೆಕ್ಟರೈಸೇಷನ್, ತುಂಬಾನೇ ವಿಭಿನ್ನವಾದಂತಹ ಪ್ರಯತ್ನ. ಸೊ ಇವೆಲ್ಲದಕ್ಕೂ ಕೂಡ ಫುಲ್ ಮಾರ್ಕ್ಸ್ ಕೊಡ್ಬೇಕು ಕೇವಲ ನಮ್ಮ ಡೈರೆಕ್ಟರ್. ಎಕ್ಸ್ಕ್ಯೂಸ್ ಮೀ, ಆ ಪಿಕ್ಚರ್ ಅಲ್ಲಿ ಹೀರೋಯಿನ್ ಡಬಲ್ ಗೇಮ್ ಮಾಡ್ತಾರಲ್ಲ, ಆ ತರ ನೀನು ನನಗ್ ಸಪೋರ್ಟ್ ಮಾಡೋ ತರ ಡಬಲ್ ಗೇಮ್ ಮಾಡ್ತಿಲ್ಲ ತಾನೇ? ಈ ಬಿಟ್ಟಲ್ಲಂತೂ ಇಲ್ಲ, ನೆಕ್ಸ್ಟ್ ಬಿಟ್ಟಲ್ಲಿ ನಾನು ಚೇಂಜ್ ಆಗ್ಬೋದು. ಎಲ್ರ ತರ ನಂಗೆ ಕಾಲಲ್ಲಿ ನೆಲ ಕೆರ್ಕೊಂಡು ತಲೆ ಬಗ್ಗಿಸ್ಕೊಂಡು ವೈಡ್ ಆಂಗಲ್ ಅಲ್ಲಿ ಲುಕ್ ಕೊಟ್ಕೊಂಡು ಪ್ರಪೋಸ್ ಮಾಡಕ್ ಬರಲ್ಲ ಕಂದ. ನಾನು ಏನಿದ್ರು ಡೈರೆಕ್ಟ್ ಆಗಿ ಹೇಳ್ತೀನಿ, ಐ ಲವ್ ಯು ಕಂದ. ದೇವಾ, ಚಿತ್ರದ ಸ್ಟೋರಿನೇ ಇಷ್ಟು ವಿಭಿನ್ನವಾಗಿರ್ಬೇಕಂದ್ರೆ ಚಿತ್ರದ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡ್ಬೇಕಾಗತ್ತೆ. ಯಾಕಂದ್ರೆ ಈ ಚಿತ್ರದಲ್ಲಿ ತುಂಬಾನೇ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ ಇರೋದ್ರಿಂದ, ನೆಗೆಟಿವಿಟಿನ ಪೋರ್ಟ್ರೇ ಮಾಡುವಂತಹ ಅಂಶಗಳಿರೋದ್ರಿಂದ, ಯಾವುದೇ ಪ್ರೀ ಕನ್ಸೀವ್ಡ್ ನೋಷನ್ ಇರುವಂತಹ ಒಂದು ಇಮೇಜ್ ಮೇಕ್ ಓವರ್ ಇರುವಂತಹ ಆರ್ಟಿಸ್ಟ್ ನ ಅಥವಾ ಹೀರೋನ ಲೀಡ್ ಆಗಿ ತಗೊಳಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಅಂತ ಒಂದು ಇಮೇಜ್ ಕ್ರಿಯೇಟ್ ಆಗೋಗಿರುತ್ತೆ. ಸೊ ಈ ಚಿತ್ರದಲ್ಲಿ ಆ ತರ ಆಗೋದಿಲ್ಲ. ಹೊಸಬ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೊಸಬರಾಗಿ ಚಿತ್ರದ ಲೀಡ್ ಆಗಿ ಆಕ್ಟ್ ಮಾಡ್ತಾ ಇರೋದು ಆಯುಷ್ ಅವರು. ಆಯುಷ್ ಅವರು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ನ ನೀಡಿದ್ದಾರೆ. 2 ಶೇಡ್ ನ ಪೋರ್ಟ್ರೇ ಮಾಡಿದ್ದಾರೆ. ಒಂದು ಮುಗ್ಧನಾಗಿರುವಂತಹ ಉತ್ತಮ ಸ್ವಭಾವದ ಹುಡುಗ, ಪ್ರೀತಿಯಲ್ಲಿ ಮೋಸ ಹೋದ್ಮೇಲೆ ಸೈಕೋ ಆಗಿ ಸರಿಗ್ ಬುದ್ಧಿ ಕಲಿಸುವಂತ ಇನ್ನೊಂದು ಶೇಡ್. ಈ 2 ಡಿಫ್ರೆಂಟ್ ಶೇಡ್ಸ್ ನ ತುಂಬಾನೇ ಆಸಮ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ಸೊ ಫುಲ್ ಆನ್ ಮಾರ್ಕ್ಸ್ ಆಯುಷ್ ಗುನು. ಇನ್ನು ಹೀರೋಯಿನ್ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ, ವೆರಿ ಡೇಂಜರಸ್. ಅವರು ಕೊಟ್ಟಿರೋ ಪಾತ್ರನ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತಂದ್ರೆ, ಅವ್ರ ನಿಜ ಲೈಫಲ್ಲೂ ಯಾಕೋ ಹಂಗೇನಾ ಅನ್ನೋ ಡೌಟ್ ಬಂದ್ಬಿಡುತ್ತೆ. ಬಟ್ ಆತರ ಅಲ್ವೇನೋ, ಆದ್ರೂ ಕೂಡ ಆತರನೇ ಇರ್ತಾರೇನೋ ಈ ಹುಡುಗಿರ್ನ ನಂಬಕ್ಕಾಗಲ್ಲ. ನನ್ನನ್ನು ಸೇರಿಸ್ಕೊಂಡು ಯಾಕೆ ಹೇಳ್ತಾ ಇದ್ಯಾ? ಸುಮ್ನಿರಪ್ಪ, ನನ್ಗೆ ಯಾಕೋ ಹುಡುಗಿರು ಅಂದ್ರೆ ಒಂದೇ ವರ್ಡ್ ನೆನಪಾಗ್ತಿರೋದು, ಯಾವ್ದು? ಮೋಸ. ದೇವಾ, ಚಿತ್ರದ ಮ್ಯೂಸಿಕ್ ಬಗ್ಗೆ ಹೇಳೋದೇ ಮರ್ತೋದ್ವಿ. ಔಟ್ ಅಂಡ್ ಔಟ್ ಮ್ಯೂಸಿಕಲ್ ಆಲ್ಬಮ್ ಅಂದ್ರೂ ಕೂಡ ಚಿತ್ರ ತಪ್ಪಾಗಲ್ಲ. ಯಾಕಂದ್ರೆ ಅಂತ ಒಳ್ಳೊಳ್ಳೆ ಸಾಂಗ್ಸ್ ಚಿತ್ರದಲ್ಲಿದೆ. ಪ್ರತಿಯೊಂದು ಸಿಚುವೇಶನ್ಗೆ, ಆ ಫೀಲ್ ಗೆ ತಕ್ಕಂತೆ ಅದ್ಭುತವಾದಂತಹ ಒಂದೊಂದು ಸಾಂಗ್ಸ್ ನ ಕೊಟ್ಟಿದ್ದಾರೆ. ಯಾರು? ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನವೀನ್ ಪಾಲ್. ಪ್ರೊಡ್ಯೂಸರ್ ಕೊಡ್ತಾರೆ. ತಾಳ್ಮೆನೋ? ಆಯ್ತು ಹೇಳು. ಹುಡುಗಿರ ಮೇಲೆ ಇರೋ ಕೋಪನ ಮ್ಯೂಸಿಕ್ ಡೈರೆಕ್ಟರ್ ಮೇಲೆ ಯಾಕೆ ಹಾಕ್ತೀಯ? ಆಯ್ತು. ಸೊ ಒಟ್ನಲ್ಲಿ ಚಿತ್ರದ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೇಕಿತ್ತು ಅಷ್ಟೇ. ಖಂಡಿತವಾಗ್ಲು. ಅದ್ರಲ್ಲಂತೂ ಹುಡುಗ ಬಾರಲ್ಲಿ, ಹುಡುಗಿ ಪಾರ್ಕಲ್ಲಿ, ಫುಲ್ ಬಾಟ್ಲಿಲ್ಲಿ, ಬಾಯ್ ಫ್ರೆಂಡ್ ಅಲ್ಲಿ, ಎಷ್ಟು ಅರ್ಥ ಗರ್ಭಿತವಾಗಿದೆ ದೇವಿ. ಎಲ್ಲ ಹಾಡುಗಳನ್ನು ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಬರೆದ್ಬಿಟ್ಟಿದ್ದಾರೆ ಅಂತಂದ್ರೆ, ಹುಡುಗಿಯರು ಹೆಂಗಿರ್ತಾರೆ ಅನ್ನೋದು ಹಂಗೆ ಅಣುವಣವಾಗಿ ಒಣಸ್ಬಿಟ್ಟಿದ್ದಾರೆ.
ಯಾಕೋ ನೀನೇ ಇದಕ್ಕೆಲ್ಲ ಸ್ಫೂರ್ತಿ ಅನ್ಸುತ್ತೆ. ನನ್ನ ಮಕ್ಕಳ ನಾನಲ್ಲಮ್ಮ, ನಿಮ್ಮಂತ ಹುಡುಗಿರು. ಹಲೋ, ಎಕ್ಸ್ಕ್ಯೂಸ್ ಮೀ.